ಅವಳು ಹೋದಳು, ಆದರೆ ಪ್ರೀತಿ ಉಳಿಯಿತು. ಮೈಸೂರು ನಗರದ ಕಾಲೇಜಿನಲ್ಲಿ ಮೊದಲ ದಿನ. ವಿದ್ಯಾರ್ಥಿಗಳು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಿದ್ದರು. ಅದೇ ಸಮಯದಲ್ಲಿ ಅನಿರುದ್ಧ ತನ್ನ ಗೆಳೆಯರೊಂದಿಗೆ ನಗುತ್ತಾ ಕ್ಯಾಂಪಸ್ನ ಸುತ್ತಲೂ ತಿರುಗುತ್ತಿದ್ದ. ಆಗಲೇ ಆಕೆಯ ಪ್ರವೇಶ. ಸಂಜನಾ. ಆಕೆಯ ಉದ್ದನೆಯ ಕೂದಲು, ಗಂಭೀರ ಮುಖ ಮತ್ತು ತಿಳಿಗನ್ನಡ ಮಾತನಾಡುವ ಶೈಲಿ ಅನಿರುದ್ಧನ ಮನಸ್ಸಿಗೆ ಪಸಿರಾಯಿತು. ಕಾಲೇಜಿನ ದಿನಗಳಲ್ಲಿ ಅನಿರುದ್ಧ ಮತ್ತು ಸಂಜನಾ ಪರಸ್ಪರ ನಿಕಟರಾಗಿದ್ದರು. ಪ್ರತಿದಿನವೂ ಒಟ್ಟಿಗೆ ಓದುವುದು, ಹೊಟ್ಟೆಪಾಟಲಿಗಾಗಿ ಒಂದೇ ಟೀ ಹಂಚಿಕೊಳ್ಳುವುದು, ಸ್ನೇಹಿತರನ್ನು ಹಾಸ್ಯ ಮಾಡುವುದು, ಇವು ಎಲ್ಲವೂ ಅವರ ಜೀವನದ ಭಾಗವಾಗಿತ್ತು. ಒಂದು ದಿನ ಅನಿರುದ್ಧ ಹೇಳಿದರು, ಸಂಜನಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆಕೆಯ ಮುಖದಲ್ಲಿ ಸಂತೋಷವೂ ಬೆರಗು ಕಾಣಿಸಿಕೊಂಡವು. ನನಗೆ ತಿಳಿದಿತ್ತು. ಆಕೆ ನಗುತ್ತಾ ಹೇಳಿದರು. ಹೀಗೆ ಅವರು ಪ್ರೀತಿಯಲ್ಲಿ ಮುಳುಗಿದರು. ಆದರೆ ಜೀವನ ಸದಾ ಸುಲಭವಿರುತ್ತದೆಯಾ? ಕಾಲೇಜು ಮುಗಿಯುತ್ತಿದ್ದಂತೆ ಸಂಜನಾಳ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗಿದವು. ಆಕೆಯ ತಂದೆಗೆ ಆರ್ಥಿಕ ಸಮಸ್ಯೆ ಎದುರಾದ್ದರಿಂದ ಅವರು ಕುಟುಂಬದ ಸಹಾಯಕ್ಕಾಗಿ ಹೋದರು. ಸಂಜನಾಳ ಮೇಲೆ ಮನೆಯ ಹೊಣೆಗಾರಿಕೆ ಹೆಚ್ಚಾಯಿತು. ಅನಿರುದ್ಧ, ನನ್ನ ಕುಟುಂಬದವರು ನನ್ನ ಮದುವೆಯನ್ನು ನಿಗದಿ ಮಾಡಿದ್ದಾರೆ. ನಾನು ಇದನ್ನು ತಪ್ಪಿಸಿಕೊಳ್ಳಲಾಗದು. ಅನಿರುದ್ಧನಿಗೆ ಆಘಾತ. ನೀನು ನನ್ನೊಂದಿಗೆ ಹೋರಾಡಬಹುದು ಸಂಜನಾ. ಆಕೆ ಕಣ್ಣೀರು ಹಾಕಿದರು. ಇದು ಪ್ರೀತಿ ಮತ್ತು ಕುಟುಂಬದ ನಡುವೆ ಒಂದು ಆಯ್ಕೆ. ನಾನು ನನ್ನ ಮನೆಯವರನ್ನು ನಿರಾಸೆಗೊಳಿಸಲು ಸಾಧ್ಯವಿಲ್ಲ. ನಿನ್ನೆ ಹಗಲು ಹಗಲಾದ ಪ್ರೀತಿ ಇಂದು ಒಣಗಿದ ಮರದಂತೆ ಎನಿಸಿತು. ಸಂಜನಾ ಮದುವೆಯಾದಳು, ಊರನ್ನು ಬಿಟ್ಟಳು, ಆದರೆ ಪ್ರೀತಿ ಅದು ಇನ್ನೂ ಉಳಿಯಿತು. 4 ವರ್ಷಗಳ ಬಳಿಕ ಅನಿರುದ್ಧ ಬೆಂಗಳೂರಿನಲ್ಲಿ ದೊಡ್ಡ ಉದ್ಯೋಗಿಯಾದ. ಅವನ ಮನಸ್ಸಿನಲ್ಲಿ ಇನ್ನೂ ಸಂಜನಾಳ ನೆನಪುಗಳು ಜೀವಂತವಾಗಿಯೇ ಇದ್ದವು. ಒಂದು ದಿನ ಅವನು ಪುಸ್ತಕ ಅಂಗಡಿಯಲ್ಲಿ ಒಬ್ಬ ಹೆಂಗಸರನ್ನು ನೋಡಿದ. ಅದು ಸಂಜನಾ. ಆಕೆಯ ಕೈಯಲ್ಲಿ ಒಂದು ಪುಟ್ಟ ಬಾಲಕನ ಕೈ ಹಿಡಿದಿತ್ತು. ಆಕೆಯ ಕಣ್ಣುಗಳು ಅವನನ್ನು ಕಂಡ ಕೂಡಲೇ ಕಣ್ಣೀರಿನಿಂದ ತುಂಬಿದವು. ಅನಿರುದ್ಧ, ನಾನೀಗ ಸುಖಿಯಾಗಿದ್ದೇನೆ, ಆದರೆ ನಾನು ನನ್ನ ಜೀವನದಲ್ಲಿ ನಿನ್ನನ್ನು ಕಳೆದುಕೊಂಡಿದ್ದು ನಿಜ. ಅನಿರುದ್ಧ ನಗುತ್ತಾ ಹೇಳಿದ, ನಮ್ಮ ಪ್ರೀತಿ ಬಹುಶಃ ನಮ್ಮದಾಗಿರಲಿಲ್ಲ, ಆದರೆ ಅದು ನಿಜವಾಗಿಯೂ ಒಳ್ಳೆಯದಾಗಿತ್ತು. ಅವರು ಇಬ್ಬರೂ ಕೈ ಹಿಡಿದು ಹಳೆಯ ನೆನಪಿನಲ್ಲಿ ನಗಿದರು. ಪ್ರೀತಿ ಕಳೆದು ಹೋದರೂ ಅದು ಸದಾ ಅವರ ಹೃದಯದಲ್ಲಿ ಉಳಿಯಿತು.